ಒಂದು ಶೂಟ್ ಇತ್ತು ಅಂತ ಹೇಳಿದ್ನಲ್ಲ, ಅದನ್ನ ಒಬ್ರು ಕೇಳಿದ್ದೀನಿ, ನನಗೆ ಗೊತ್ತಿರೋರ್ದು. ಹುಡುಗಿ ನಿಂತಿದ್ರೆ ಎಲ್ಲರಿಗೂ ಸೂಟ್ ಹೊಲಿಸ್ತೀನಿ. ನನ್ನ ಜೊತೆ ಚೆನ್ನಾಗಿದೆ. ನಮ್ಮ ಕ್ಲಾಸ್ ಯಾರು ಬಂದವರು? ವಿಶಾಲ್ ಅವರು. ಅದ್ರಂಗಿ ರ್ಯಾಪಿಡೋ ಬುಕ್ ಮಾಡಿದ್ದೀನಿ. ರ್ಯಾಪಿಡೋ ಹೋಗಿ ಸೊ ಹಾಯ್ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್ ಇವತ್ತಿನ ವ್ಲಾಗಲ್ಲಿ ಗೊತ್ತು ನಿಮ್ಗೆ ಏನು ಮಾಡ್ತೀನಿ ಅಂತ. ನಾನು ಹೇಳೋದೇ ಇಲ್ಲ ನಿಮಗೆ. ಸೊ ಒಂದು ಶೂಟ್ ಇತ್ತು ಅಂತ ಹೇಳಿದ್ನಲ್ಲ, ಅದನ್ನು ಒಬ್ಬರನ್ನ ಕೇಳಿದ್ದೀನಿ, ನನಗೆ ಗೊತ್ತಿರೋರ್ದು. ಅವರು ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಅಕಸ್ಮಾತ್ ಬರಲಿಲ್ಲನೇ ಓಕೆ, ಅದ್ರ ಬದಲು ವಿಶಾಲೇ ಮಾಡ್ತೀನಿ ಅಂದ. ಸೊ ನೋಡೋಣ ಅದೇನಾಗುತ್ತೆ ಅಂತ ಒಬ್ರನ್ನ ಕೇಳಿದ್ದೀನಿ. ಒಟ್ಟಿನಲ್ಲಿ ಆಯಿತು ಓಕೆ ಅಂತ ಹೇಳಿದ್ದೀನಿ. ಸೊ ಏನಾಗುತ್ತೆ ನೋಡ್ಬೇಕು. ಅದು ಬಿಟ್ಟರೆ ಕಾಲೇಜ್ಗೆ ರೆಡಿ ಆಗ್ತಾ ಹೋಗಬೇಕು. ಆ್ಯಂಡ್ ಯಾರ್ಯಾರು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬಿಗ್ ಮಾಡ್ಕೊಳ್ಳಿ ಅಂತ ಹೇಳ್ತೇವೆ. ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಮ್ಮಮ್ಮ ಟಿಫನೇ ಮಾಡಿಲ್ಲ ಏನೂ. ಅಲ್ಲೋಗ್ಬಿಟ್ಟು ನಮ್ಮ ಬಾಯ್ಸ್ ಬಾಕ್ಸ್ ಎತ್ಕೊಂಡು ತಿನ್ನೋದಷ್ಟೇ ಕೆಲಸ. ಇವಾಗ ಬಿಡಬೇಕು. ಬಿಟ್ಟು ಕಾಲೇಜ್ಗೆ ಹೋಗ್ತಾ ಅಲ್ಲಿ ಸಿಗೋಣ. ಯಾರ್ಯಾರು ಸಿಗ್ತಾರೆ ನೋಡೋಣ. ಲೆಟ್ಸ್ ಗೋ, ಬನ್ನಿ ಹೋಗೋಣ. ಫುಲ್ಲು ಕಾಲು ನೋವು ನನಗಿದು. ಆಯ್ತಾರ ನನ್ನ ಕೈಲಿ ನಡೆಯೋಕ್ಕೆ. ಆದರೂ ಬಂದೆ ಕಾಲೇಜ್ಗೆ. ಸೀರಿಯಸ್ಸಾಗಿ ನೋಯ್ತಿದ್ದು. ಇವಾಗ ಬಸ್ಸಲ್ಲಿ ಬರ್ಬೇಕಾದ್ರೆ ಸ್ಟಾರ್ಟ್ ಆಯಿತು. ನಾನು ಹೇಮಂತು ಜೇಮ್ಸು 3 ಜನ ಇದ್ದೀವಿ. ಮದುವೆಗೆ ಬರ್ತಿರೋ ತಾನೇ ಪಕ್ಕ? ಹ್ಞೂ ಸರ್. ಹಾಂ, ಬರಲಿಲ್ಲ ಅಂದರೆ ನಿಮ್ಮಿಬ್ರಿಗೂ ಅಷ್ಟೇ ಸರ್ ಬರ್ತೀನಿ. ಯಾರ್ದು ಮದುವೆ ನಿಂದ? ಹಾಂ, ಇನ್ವಿಟೇಷನ್ ಯಾರು ಕೊಟ್ಟಿದ್ದು ನಾನು? ಅದೇ ನಿಂದು ಅಂತ ಕೊಟ್ಟಲ್ಲ. ಹಾಂ, ನಿಂದು ಅಂತ ಕೊಟ್ಟೆ. ವಿಶಾಲ್. ಯಾವ ವಿಶಾಲು? ಓಹ್ ಗೈಸ್, ವಿಶಾಲ ಒಂದು ಹುಡುಗಿ ಲೈನ್ ಆಗ್ತಿದ್ದು. ಆ ಹುಡುಗಿ ಬಂದರೆ ವಿಶಾಲ್ ಅಂತ ಕೂಗ್ತಂದಿದ್ದೀನಿ. ವಿಶಾಲ್ ಬ್ಯಾಡ್ ಕಮೆಂಟ್ ಹಾಕೋದು ಅಷ್ಟೇ. ಬರೀ 3 ದಿವಸ ಇದೆ ಬ್ಯಾಡ್ ಕಮೆಂಟ್ ಅಂತ. ಪಾಪ ಬನ್ನಿ ಇವಾಗ ಕ್ಲಾಸ್ಗೆ ಹೋಗೋಣ. ನಾನು ಟಿಫನ್ ತಿಂದಿಲ್ಲ. ಜೇಮ್ಸ್ ಮನೆ ಬಿಸಿ ಬೇಡ ಅವತ್ತು. ವರ್ಷ ನಿಮ್ಮ ಮನೇದೇನು ಬಿಡು, ಕೊಡಬೇಡ ಅಂತ ಗೊತ್ತು ನನಗೆ, ಕೊಡೋಲ್ಲ ಅಂತ. ಅವ್ನು ಕೊಟ್ಟರು ತಿನ್ನೋಕ್ಕಲ್ಲ ಬಿಡು. ಕೊಡ್ತೀನಿ. ಏಯ್ ಪಾಪ ಅವ್ನು ಏಮಂತ ಅಂತನಲ್ಲ, ತಿನ್ನೋದಕ್ಕೆ ನಾನು ಕೊಡ್ತಾನಪ್ಪ. ಕೊಟ್ಟರೆ ತಿನ್ನೋಕ್ಕಲ್ಲ ಅಲ್ಲಿ ಎಂದೆ. ಯಾಕೆ? ಯಾರು ಪೀರಿಯಡು? ಕನ್ನಡ. ಇವರಿಬ್ರು ಅಣ್ಣ ತಂದ್ರೆ ಇಬ್ಬರು ಆಡೋದು ಅನ್ಕೊಂಡ್ರಿ. ಚಪ್ರಿ ಆಡ್ತಾರೆ ನೋಡಿ, ಚಪ್ರಿ ಥರ. ಗೈಸ್, ಇವ್ನು ಹರ್ಷಿಲ್ ಏನು ಮಾಡ್ತಾವನೆ ಅಂದರೆ, ಆಚೆ ಕಡೆ ಹುಡುಗಿ ನಿಂತಿದ್ರೆ ಅಲ್ಲಿ ನೋಡಿ, ಸ್ಪೋರ್ಟ್ ಡ್ರೆಸ್ ಅಂದ್ಬಿಟ್ಟು ಆ ಹುಡುಗಿರ್ನ ಕರೀತಾವನಲ್ಲಿ. ಯಾರು ಮನೆದು? ಹರ್ಷಿಲ್ ಮನೆದ? ಹರ್ಷಿಲ್ ಮನೆ ಚಪಾತಿ ಕ್ಲಾಸ್ಗೆ ಫಸ್ಟ್ ಇಯರ್ಸ್ ಬರ್ತಾರೆ. ಫಸ್ಟ್ ಇಯರ್ಸು ನಾವಿವಾಗ ಆ್ಯಡನ್ ಕೊರ್ಸ್ಕೋಬೇಕು. ತಿನ್ಕೊಂಡು ಬೇಗ ಆ್ಯಡನ್ ಕೊರ್ಸ್ಕೋಣ. ಥ್ಯಾಂಕ್ ಯು ಹರ್ಷಿಲ್, ಚೆನ್ನಾಗಿದೆ ನಿಮ್ಮ ಮನೆ ಊಟ. ನಿಮ್ಮ ಮಮ್ಮಿಗೆ ಥ್ಯಾಂಕ್ಸ್ ಹೇಳ್ಬಿಡು. ಥ್ಯಾಂಕ್ ಯು ಆಂಟಿ. ಏನೋ ಹೇಳೋ ಬೇಗ ಹೇಳೋ, ಮಾತಾಡೋ, ಏನಾದ್ರು ಮಾತಾಡೋ ಬೇಗ. ಏನು ಮಾತಾಡಲಿ, ನಾವು ಹೊಡಿತೀನಿ ಅವನಿಗೆ. ಮಾತಾಡ್ಸೋ, ಮಾತಾಡು. ಏನೋ ನಿನ್ನ ಮದುವೆ ಸೂಟೆಲ್ಲ ಹೊಲಿಸ್ತೀನಿ, ಹೊಲಿಸು ನೋಡೋಣ. ಕರೆಕ್ಟು. ನನ್ನ ಮದುವೆ ಆಗೋ ಟೈಮಲ್ಲಿ ಇವರೆಲ್ಲ ನೋಡ್ರಿ ಯಾರು ಇರ್ತಾರೋ ನನ್ನ ಮದುವೆಗೆ, ಇವರೆಲ್ಲರಿಗೂ ಸೂಟ್ ಹೊಲಿಸ್ತೀನಿ. ನನ್ನ ಜೊತೆ ಚೆನ್ನಾಗಿದ್ರೆ ನನ್ನ ಜೊತೆನೇ ಹಿಂಗೆ ಇರ್ಬೇಕು. ನೀವೆಲ್ಲ ಯಾರು ಬರ್ತಾರ, ನಾವು ಇರ್ತೀವಿ. ಪಾಸ್ಪೋರ್ಟ್ ಹೊಲಿಸ್ಕೊ. ಹಾಂ ಏನು ಇವಾಗ ಬ್ಯಾಡ್ ಕಮೆಂಟ್ ಆಗಿದ್ದು ನಿಮಗೆ ಇನ್ನೂ ಆಗಷ್ಟು ಹೇಳಿ ಸರ್. ನಾನು ಏನು ಸರ್ ನನ್ನ ಸಮಾಚಾರ? ನಿಂಗೆ ಇವಾಗ ಒಂದು ಮೀಮ್ ಹಾಕ್ತೀನಿ ನೋಡಿ, ನಿಮಗೆ ಮಾತಾಡೋದಕ್ಕೆ. ಚೆನ್ನಾಗಿ ಒಳ್ಳೆ ಚಪಾತಿ ಕೊಡೋ. ಬಿಸಿ ಬೇಳೆ ಬಾತು ನಾನು ತಿಂದಿಲ್ಲ ಕಣ ಬೆಳಿಗ್ಗೆ. ಬೇಡ ಬಿಡಿ ನನಗೆ. ತಿನ್ಕೊಂಡು ಹೋಗೋಣ. ಸ್ಪೂನ್ಗೂ ಚಪ್ಪಲಿ ಆಡ್ತೋರಿದ್ದೀವಿ. ಇಲ್ಲ ಅಂತ ಅಂದೇನೋ. ಇಲ್ಲ ಸರ್, ನೆಕ್ಸ್ಟ್ ಟೈಮ್ ನಮ್ಮ ತಿನ್ಕೊಂಬಿಟ್ಟು ಎಲ್ಲ ಚೆನ್ನಾಗಿ ಫಸ್ಟ್ ಸ್ಪೂನ್ಗಳಿಗೆ ಬೇಕಿದ್ದೆ. ಹಾಂ ಈಶ್ವರ ಎಂತ ನನ್ನ ಮಗ ಅಂದರೆ ಕೇಳ್ಕೊಡ್ರಿ. ಊಟ ಅಂತ ಏನು ತಂದೇ ಇಲ್ಲ ಅಂತಾನೆ. ಊಟ ತಂದಿರು, ಊಟ ತಂದಿಲ್ಲ ಅಂತಾನೆ. ಆಮೇಲೆ ಈ ಥರ ಶಾರ್ಟ್ ಬೇಕಾದ್ರೆ ಒಬ್ಬನೇ ತಿಂತಾ ಇರ್ತಾನೆ. ಅದು ಏನು ಬ್ರೆಡ್ ಆಮ್ಲೆಟು, ಆಮೇಲೆ ಏನು ತಂದಿರ್ತಾನೆ ಚಪಾತಿ, ಎಗ್ ರೈಸು ಎಲ್ಲ ಈ ಥರ ಚಿಕನ್ ಐಟಮ್ಗಳು ಮಾಡ್ಸ್ಕೊಂಡು ಬಂದ್ಬಿಟ್ಟಿರ್ತಾನೆ. ಒಂದು ಬ್ಯಾಡ್ ಕಮೆಂಟ್ ಹಾಕ್ಸಿದೆ ಎಲ್ಲ ಯಾರು ನೋಡ್ತಾ ಇದ್ದೀರ. ಸ್ಪೂನ್ ಕೈ ಎತ್ತಿರಲಿಲ್ಲ. ನೋಡಿ ಹುಡುಗಿರ ಹೇಳ್ತಾರೆ.
ಏನೋ ಹೇಳ್ಸ ಹುಡುಗಿರ್ತಾರೆ ಬರುತ್ತೆ ಇನ್ನೇನೋ ಡೈಲಾಗ್ ಹೇಳ್ತಾನೆ ಹೇಳೋ. ಇಂತ ಅವ್ನ ಕಡೆ ತರ್ಸ ಈ ಕಡೆ ತರ್ಸ ಜೀವನದಲ್ಲಿ ಮುಂದೆ ಬಾ ಇಂತ 100 ಸಾವಿರ ಜನ ನೋಡಿ ಹಿಂದೆ ಬಿಡ್ತಾರೆ ಯಾರು ಇಲ್ಲ ಅಂದಿ ಬಂದ್ ನೋಡ್ರಿ ಅಂದಿ. ನಮ್ಮ ಮನೇಲಿ ಓದ್ಬೇಕು ಅಂತ ಕಳ್ಸೋದು ಓದ್ತೀವಿ. ನಮ್ದು ಒಂದು ಇಲ್ಲ ಎರಡು ಜಪ ಏನ್ ಬ್ಯಾಕ್ ಯಾರು ಇಲ್ಲ ಜೀವನದಲ್ಲಿ. ನಮ್ದು ಇಲ್ಲ. ನೀವೆಲ್ಲ ಟಾಪರ್ ತಪ್ಪ ನಾವೆಲ್ಲ ಆವ್ರೇಜ್ ಬಂದ್ ನೋಡ್ರಿ ಅಂದಿ. ಗಾಯ್ಸ್ ತಿರ್ಸೋ ಗಾಯ್ಸ್ ಒಂದು ಬ್ಯಾಕ್ ಇತ್ತು ಮಾಡ್ಕೊಂಡಿಲ್ವಾ ಮಾಡ್ಕೋತೀನಿ ನೋಡ್ತೇನೋ ಚಾಲೆಂಜ್ ಏನೋ ಚಾಲೆಂಜ್ ಮಾಡೋ. ಹಾಂ ಮಾಡು. ನಾನು ಕ್ಲಿಯರ್ ಮಾಡ್ಕೊಂಡಾಗ ಇವನು ಎಲ್ಲರಿಗೂ ಸೂಟ್ ಹೊಲಿಸ್ತಾನೆ ಅವ್ನ ಮದುವೆಗೆ. ನನ್ನ ಮದ್ವೆಗ ನಿನ್ನ ಮದುವೆಗೆ ನಮ್ಗೆಲ್ಲರಿಗೂ ಅವ್ನು ಪಾಸ್ ಆಗೋದು ನೀನು ಸೂಟ್ ಹೊಲಿಸ್ಬೇಕಂತ ಏನೋ ಲಾಜಿಕ್ಕು. ಚಾಲೆಂಜ್ ಅಪ್ಪ ನಮ್ದು ಇಷ್ಟ ನಾವೇನು ಬೇಕು ಹಾಕೋತೀವಿ. ನೋಡಿ ಗೈಸ್ ನಮ್ಮ ಕ್ಲಾಸ್ ಯಾರು ಬಂದವರು ವಿಶಾಲ್ ಅವರು ಅದ್ರಂಗಿ ಚದುರಂಗಿ. ಏಯ್ ನಮ್ಮ ಕ್ಲಾಸ್ ಕರ್ಕೊಂಡ್ಬಂದೆ. ಏಯ್ BCom ಡಿಪಾರ್ಟ್ಮೆಂಟ್ ಹೆಂಗೋ ಬಂದೆ ನೀನು ಹೊರಡು ಆಚೆ. ನಾವೆಲ್ಲೋದ್ರು ನಮ್ಮ ಏನೇನು ಮತ್ತೆ ಹೇಳು. ಸುಮ್ಮನಿರೋ ಕೂಂದಿಲ್ವೇ ಬಾಯ್ಲಿ ಅವ್ರು ಒಂದು ಜೆಂಟ್ಸ್ ಸ್ಪೂನ್ ಎತ್ಕೊ. ನನ್ನ ಕೈ ಇದಾಗೈತೆ ಹೋಗಿ ಜೆಂಟ್ಸ್ ಸ್ಪೂನ್ ಎತ್ಕೊ. ಎತ್ಕೊಡೋ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಎಂತ ಆಡ್ತಾವನೆ ಅಂದರೆ ಕಾಫಿ ತೊಗೊಂಡಿದ್ದೀವಿ. 3 ಕಾಫಿ ಕೊಡು. ನಾನು ಧನು ಇಲ್ಲಿ ಬಿಸ್ಕೆಟ್ ಹ್ಯಾಪಿ ಬಿಸ್ಕೆಟ್ ತೊಗೊಂಡ 3 ದಶ ಇಸ್ಕೊಂಡು ತಿಂತೀನಲ್ವಾ ಬಿಸ್ಕೆಟು. 3 ಜನ ಬಿಸ್ಕೆಟ್ ನೀವು ವಿಡಿಯೋ ಅಪ್ ಮಾಡಿದ್ರೆ ತಿಂತಾರೆ. ವೀಡಿಯೋ ಅಪ್ ಮಾಡಿ ತಿಂತ ಗೈಸ್. ಧನು ಇಷ್ಟೊಂದು ಹೆಂಗೆ ಆಡ್ತಿದ್ದ ಅಂದರೆ ನಾನು ವೀಡಿಯೋ ಮಾಡೋಕ್ಕಾಗಲ್ಲ ಬಿಡೋಕ್ಕಾಗಲ್ಲ ಹಂಗೆ ಆಡ್ತಿದ್ದೆ. ಕೊಡ ಇಲ್ಲಿ ತಿಂತಾರೆ ಕೊಡು ಚೆನ್ನಾಗಿರುತ್ತೆ. ಗೊತ್ತಿಲ್ಲ ನೀವು ಟೇಸ್ಟೇ ಆಗಿರುತ್ತೆ. ನಾನ್ ಬೆಲೆ ಬಲ್ಲಿ ಜೇಮ್ಸ್ನ ಮನೆಗೆ ಬಿಟ್ಟು ಗಾಡೀಲಿ ಅವನು ಇವಾಗ ಹೋಗ್ತಾನೆ. ನಾನು ಮನೆಗೆ ಬಿಟ್ಟಿಲ್ಲ ಬಸ್ ಸ್ಟಾಪ್ ಬಿಟ್ಟು ನಾನು ಹೋಗ್ತೀನಿ ಮನೆಗೆ. ನಮ್ಮ ಧನು ನನ್ನ ಬಿಡ್ತಾರೆ. ನನ್ನ ಬಸ್ಸಲ್ಲಿ ಹೋಗ್ತಿಲ್ಲ ಖುಷಿ ನನ್ನ ಫುಲ್ಲು. ಫೋನ್ ಪೇ 100 ರೂಪೀಸ್ ರ್ಯಾಪಿಡೋ ಬುಕ್ ಮಾಡಿದ್ದೀನಿ. ರ್ಯಾಪಿಡೋ ಕಾಲೇಜ್ ಬಿಟ್ಮೇಲೆ ಕೆಲಸ ಇದೆ ಒಂದು. ಕಾಲೇಜ್ ಬಿಟ್ಮೇಲೆ ಕೆಲಸ ಅದಕ್ಕೆ ರ್ಯಾಪಿಡೋ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಹೋಗೋಣ ಬರಲ್ಲ ಜೇಮ್ಸ್. ಸರಿ ನೋಡಿ ನಾನು ಕಾಲೇಜ್ ಧನು ಹತ್ರ ಇಲ್ಲಿ ಬಿಡಿಸ್ಕೊಂಡೆ. ಅಲ್ಲಿ ಮುಂದೆಗಡೆ ನಮ್ಮಮ್ಮ ಹಂಗೆ ಸಿಕ್ಕಿದ್ರು. ಅದಕ್ಕೆ ನಮ್ಮ ಜೊತೆ ಬಂದೆ. ಹಂಗೆ ಅವ್ರೇನೋ ಅಲ್ಲಿ ತೊಗೋಬೇಕಂದ್ರು ಹುಡುಗಿ ತೊಗೊಂಡು ಹೋಗ್ತಾ ಇದ್ದೀವಿ ನೋಡಿರಿ. ಅಲ್ಲಿಂದ ಬಂದು ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಫ್ರೆಶ್ ಆಗಿ ಕಣ್ಣೆಲ್ಲ ಉರಿತಿತ್ತು. ಸ್ವಲ್ಪ ಮುಖ ತೊಳ್ಕೊಂಡು ಇವಾಗ ಕಾಫಿ ಕುಡಿತಾಯಿದ್ದೀನಿ. ಹಾಲು ಕಾಫಿ ಮತ್ತು ನಮ್ಮ ಅಮ್ಮನಲ್ಲಿ ಕೂತ್ಕೊಂಡು ಕುಡಿತವ್ರೆ ಸಾರಿ. ಸೊ ಇನ್ನೊಂದು ಸ್ವಲ್ಪ ಆದಮೇಲೆ ಅಂಗಡಿಗೆ ಹೋಗ್ಬೇಕಂತ ನಮ್ಮ ಅಮ್ಮ ಹೇಳಿದರು. ನೋಡೋಣ ಏನಾಗುತ್ತೆ. ಸ್ವಲ್ಪ ಕಾಫಿ ಕುಡಿದು ರೆಸ್ಟ್ ಮಾಡಿ ಹೋಗೋಣ. ಲೆಟ್ಸ್ ಗೋ. ನಮ್ಮಮ್ಮ ಮತ್ತೆ ತಿನ್ನಿಸ್ತಾ ಇರೋದು ಗೋಬಿ ಮಂಚೂರಿ ಮತ್ತು ಅನ್ನ ಮತ್ತು ಬೇಳೆ ಸಾಂಬಾರು ತಾನೆ ಮಮ್ಮಿ. ಬೇಳೆ ಸಾಂಬಾರು ಮಾಡಿದ್ರು. ಇವಾಗ ತಿನ್ನಬೇಕು, ಚೆನ್ನಾಗಿ ತಿನ್ಬಿಡೋಣ. ಎಷ್ಟೊಂದು ದಿವಸ ಆದಮೇಲೆ ನಾಳೆ ನಮ್ಮಮ್ಮ ಇರಲ್ಲ ಗೈಸ್. ನಾಳೆ ನಮ್ಮಮ್ಮ ಲಾಸ್ಟಲ್ಲಿರೋದು. ಏಕೆ ನಾಳೆ ಲಾಸ್ಟು ನಮ್ಮಮ್ಮ ಇರೋದು ನಮ್ಮ ಜೊತೆ. ಯಾಕೆಂದರೆ ನಮ್ಮ ದೊಡ್ಡಮ್ಮನ ಮನೆಗೆ ಹೋಗ್ತಾರೆ. ಇದೆ ಮದುವೆ ಎಲ್ಲ ಇದೆಯಲ್ಲ ಅದಕ್ಕೋಸ್ಕರ ಅಲ್ಲಿ ಇರ್ತಾರೆ ನಮ್ಮಮ್ಮ. ಸ್ವಲ್ಪ ದಿನ ರಜೆ ಹಾಕಿ ನಾನು ಮನೇಲಿ ಒಬ್ಬನೇ ಆಗಿ ಹೋಗ್ತೀನಿ. ಸೊ ನೋಡೋಣ ಏನೇನು ಮಾಡಬೇಕು ಅಂತ. ನಮ್ಮಮ್ಮ ಏನಾದರೂ ಒಂದು 500 ರೂಪಾಯಿ ಕೊಟ್ಬಿಟ್ಟು ಹೋದರೆ ಒಂದು 5 ದಿನಕ್ಕೆ ಇವನ್ ಕೈಲಿ ಇಸ್ಕೊಂಬ್ರಿ ಗೈಸ್. ನನಗೆ ಎಲ್ಲ ಮೇಂಟೈನ್ ಆಗುತ್ತೆ. ನಿಮ್ಮ ಅಪ್ಪನಿಗೆ ಹೇಳು ಅಮ್ಮ ಇರಲ್ಲ ಕಾಸು ಕೊಡೋನು. ಸೊ ನೋಡೋಣ ಏನಾಗುತ್ತಂತ. ಅದು ಬಿಟ್ಟರೆ ನಾಳೆ ಒಂದು ರೀಲ್ ಮಾಡಬೇಕು ಅಂತ ಇದ್ದೀನಿ. ಪಾಪ ಒಬ್ರನ್ನ ಕೇಳಿದೆ. ಸೊ ಅವರು ಬೆಂಗಳೂರಲ್ಲಿ ಇಲ್ವಂತೆ. ಅದಕ್ಕೋಸ್ಕರ ನಾಳೆ ಬೇರೆ ಥರ ಮಾಡೋಣ ಅಂತ ಇದ್ದೀನಿ. ನಾಳೆ ಮಾಡೋಣ ರೀಲ್ ಒಂದು. ನಾಳೆ ಮಾಡಿದ್ರೆ ನಮ್ಮಮ್ಮ ಇನ್ನು ಸಿಗೋದು ಯಾವಾಗ ಆಗುತ್ತೆ. ಅದಕ್ಕೆ ನಾಳೆ ಒಂದು ರೀಲ್ ಮಾಡಿಬಿಡ್ಬೇಕು. ರೀಲ್ ಮಾಡಿ ನಾಳೆ ಏನಾಗುತ್ತೆ ನೋಡಿ. ಇವಾಗ ಊಟ ತಿಂತಾಯಿದ್ದೀನಿ. ಆಮೇಲೆ ಮಲಗಬೇಕಾದ್ರೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಸೊ ಗೈಸ್ ಈ ವ್ಲಾಗ್ನಲ್ಲಿ ಏನು ಮಾಡ್ತೀನಿ. ವ್ಲಾಗ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ ಅಂತ ಹೇಳ್ತಾ ನಮ್ಮಮ್ಮ ಇವತ್ತು ನಾಳೆ ಅಷ್ಟೇ ಲಾಸ್ಟು. ಬರ್ತೀನಿ. ಸೊ ನಾಳೆ ರೀಲ್ ಮಾಡಿ ವ್ಲಾಗ್ ಎಂಡ್ ಮಾಡಿ ಅವ್ರನ್ನ ಬಸ್ ಹಚ್ಬಿಟ್ಟು ಬರೋಣ. ಸೊ ಮತ್ತೆ ನಾಳೆ ಸಿಗ್ತೀನಿ ನ್ಯೂ ವ್ಲಾಗ್ ಜೊತೆ. ನಿಮಗೆ ನಿಮ್ಮ ಫ್ಯಾಮಿಲಿ ಲವ್ ಯು ಲಾಟ್ಸ್ ಆಫ್ ಲವ್. ಬಾಯ್ ಬಾಯ್.